ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ನಾನು ಲಾಸ್ಟ್ ವೀಕ್ ಕೂಡ ಹೇಳಿದ್ದೆ, ಲೈವಲ್ಲಿ ಸಾಕಷ್ಟು ವಿಷಯಗಳು ತುಂಬ ಬೇಗ ರಿವೀಲ್ ಆಗೋದ್ರಿಂದ ಎಪಿಸೋಡ್ ನೋಡೋದಕ್ಕೆ ಅಂತಹ ಮಜಾ ಏನು ಬರ್ತಾ ಇಲ್ಲ ಅಂತ. ಅದು ನಿಜ ಕೂಡ. ಬಿಕಾಸ್ ಈಗ ನಿನ್ನೆ ಎಪಿಸೋಡ್ನ ಕೊನೆಯಲ್ಲಿ ಏನಾಯಿತು, ನಿಲ್ಲೆ ಕಾವೇರಿ ಟಾಸ್ಕ್ನ ರಿಸಲ್ಟ್ ಏನು ಅಂತ ನಿನ್ನೆ ಎಪಿಸೋಡಲ್ಲಿ ತೋರಿಸಲೇ ಇಲ್ಲ. ಆ ಒಂದು ಟಾಸ್ಕ್ನ ರಿಸಲ್ಟ್ನ ನಾವು ತಿಳ್ಕೊಳ್ಬೇಕು ಅಂತಂದರೆ ಇವತ್ತು ರಾತ್ರಿ, ಅಂದರೆ ಬುಧವಾರ ರಾತ್ರಿ 9:30 ತನಕ ಕಾಯಬೇಕಾಗುತ್ತೆ. ಬಟ್ ಲೈವಲ್ಲಿ ಈಗಾಗಲೇ ಏನಾಗಿದೆ ಗೊತ್ತಾ, ಆಲ್ರೆಡಿ 4th ಟಾಸ್ಕ್ ಕೂಡ ಮುಗಿದು ನಮ್ಮ ಗಿಲ್ಲಿಯವರು ಸಖತ್ತಾಗಿ ಟಾಸ್ಕನ್ನು ಮಾಡಿ ಕ್ಯಾಪ್ಟನ್ಸಿ ಟಾಸ್ಕಿಗೆ ಆಯ್ಕೆ ಕೂಡ ಆಗಿಬಿಟ್ಟಿದ್ದಾರೆ. ಜೊತೆಗೆ ಈ ಒಂದು ನಿಲ್ಲೆ ಕಾವೇರಿ ಟಾಸ್ಕ್ ಏನಿತ್ತಲ್ಲ, 3rd ಟಾಸ್ಕ್, ಅದು ರದ್ದಾಗಿದೆ ಅಂತ ಕೂಡ ಲೈವಲ್ಲಿ ಆಲ್ರೆಡಿ ರಿವೀಲ್ ಆಗಿದೆ. 3rd ಟಾಸ್ಕ್ ರದ್ದಾಗೋದಕ್ಕೆ ಪ್ರಮುಖವಾದ ಕಾರಣ ಏನು ಅಂತಂದರೆ, ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಸ್ ಇತ್ತು. ಈವನ್ ನಿನ್ನೆ ಎಪಿಸೋಡನ್ನು ನೋಡುವಾಗಲೇ ನಿಮಗೆ ಗೊತ್ತಾಗಿರುತ್ತೆ, ನಮ್ಮ ಉಸ್ತುವಾರಿ ಕ್ಯಾಪ್ಟನ್ ರಾಶಿಕಾ ಅವರು ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಮಾಡಿಕೊಂಡು ಇಬ್ಬರು ತಂಡಗಳನ್ನು ಹ್ಯಾಂಡಲ್ ಮಾಡೋದಕ್ಕಾಗದೆ ಒದ್ದಾಡಿದ್ದನ್ನು ನಾವು ನೋಡಿದ್ದೀವಿ. ಸೊ ಎಲ್ಲೋ ಒಂದು ಕಡೆ ಈ ಕಡೆ ರಜತ್, ಚೈತ್ರ ಇವರೆಲ್ಲ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾ ಇದ್ದಿದ್ದು ಮತ್ತು ತುಂಬ ಕನ್ಫ್ಯೂಷನ್ಸ್ ಆಗ್ತಾ ಇದ್ದಿದ್ದು ಅದೆಲ್ಲ ನೋಡುವಾಗಲೇ ಅನಿಸಿರುತ್ತೆ ಇದು ಯಾಕೋ ಮೋಸ್ಟ್ಲಿ 3rd ಟಾಸ್ಕ್ ಸರಿಯಾಗಿ ರಿಸಲ್ಟ್ ಬರಲ್ಲ ಅಂತ. ಬಂದಿದ್ದರೂ ಕೂಡ ಅದು ಅನ್ಫೇರ್ ರಿಸಲ್ಟ್ ಆಗಿರುತ್ತೆ ಅಂತ ನಿನ್ನೆ ಎಪಿಸೋಡ್ ನೋಡಿದಾಗಲೇ ನಿಮಗೆಲ್ಲ ಅನಿಸಿರುತ್ತೆ. ಸೊ ಅದೇ ಥರ ಆಗಿದೆ ಇನ್ಫ್ಯಾಕ್ಟ್. ಬಟ್ ರದ್ದಾಗಿದ್ದು ಒಳ್ಳೆಯದಾಯಿತು. ಇಲ್ಲೊಂದು ಕಡೆ ಅಶ್ವಿನಿ ಟೀಮ್ ಅವ್ರಿಗೇನಾದರೂ ಅಕಸ್ಮಾತ್ ರಾಶಿಕಾ ಅವ್ರು ಅಂದರೆ ನೀರು ಜಾಸ್ತಿ ಉಳ್ಕೊಂಡಿದೆ ಅಂತ ಅಶ್ವಿನಿ ಅವ್ರು ಗೆದ್ದುಬಿಟ್ಟಿರ್ತಿದ್ರೆ ಅದು ಅನ್ಫೇರ್ ಅಂತ ಅನ್ಸಿರೋದು. ಬಿಕಾಸ್ ಈ ಒಂದು ಟಾಸ್ಕಲ್ಲಿ ಸಿಕ್ಕಾಪಟ್ಟೆ ಗೊಂದಲ ಇತ್ತು. ರಾಶಿಕಾ ಅವ್ರು ಏನು ಮಾಡಬೇಕಾಗಿತ್ತು ಗೊತ್ತಾ, ಫಸ್ಟ್ ಆಫ್ ಆಲ್ ಕರೆಕ್ಟಾಗಿ ಓದ್ಕೋಬೇಕಾಗಿತ್ತು. ಅದನ್ನು ಅವ್ರು ಮಾಡಿಲ್ಲ. ಅಫ್ಕೋರ್ಸ್ ಅವರು ಯಾರಿಗೂ ಫೇವರಿಸಮ್ ಮಾಡಿಲ್ಲ ಅಥವಾ ಅನ್ಫೇರ್ ಆಗಿ ಡಿಸಿಷನ್ಸ್ನ ಕೊಡ್ತಾ ಇರಲಿಲ್ಲ. ಬಟ್ ಅವ್ರಿಗೆ ಎರಡೂ ತಂಡಗಳನ್ನು ಹ್ಯಾಂಡಲ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಅಶ್ವಿನಿ ಮತ್ತು ಸ್ಪಂದನ ತಂಡಗಳನ್ನು. ಸೊ ಅವ್ರಿಗೆ ಕನ್ಫ್ಯೂಷನ್ಸ್ ಇತ್ತು. ಇಲ್ಲ ಅವ್ರು ಹೇಳೋರು ಕಂಪ್ಲೇಂಟು, ಈ ಕಡೆ ಇಲ್ಲೋದ್ರೆ ಈ ಕಡೆ ಟೀಮ್ ಅವ್ರು ಕಂಪ್ಲೇಂಟ್ ಹೇಳ್ತಾ ಇದ್ರು. ಎಲ್ಲೋ ಒಂದು ಕಡೆ ಇದು ಏನೋ ಸಮಸ್ಯೆ ಆಗುತ್ತೆ ಅಂತ ಅನಿಸಿತ್ತು. ಅದೇ ಥರ ಆಗಿದೆ. 3rd ಟಾಸ್ಕ್ ರದ್ದಾಗಿದೆ. ಸೊ ರದ್ದಾದ ಕಾರಣ ಅಶ್ವಿನಿ ಮತ್ತು ಸ್ಪಂದನ ಅವರು ಇಬ್ಬರು ಕೂಡ ನಾಮಿನೇಟ್ ಆಗಿದ್ದಾರೆ. ನಿಮಗೆ ಗೊತ್ತಿರುತ್ತೆ, 3rd ರೌಂಡಲ್ಲಿ ನಮ್ಮ ರಾಶಿಕಾ ಅವರು ಸ್ಪಂದನ ಅವ್ರನ್ನ ನಾಮಿನೇಟ್ ಮಾಡ್ತಾರೆ, ಅಶ್ವಿನಿ ಅವ್ರನ್ನ ಸೇಫ್ ಮಾಡ್ತಾರೆ. ಬಟ್ ಸಾಕಷ್ಟು ಗೊಂದಲಗಳು ಆದ ಕಾರಣ ಈ ಒಂದು ಟಾಸ್ಕ್ ರದ್ದಾಗುತ್ತೆ, 3rd ಟಾಸ್ಕ್. ಹಾಗಾಗಿ ಅಶ್ವಿನಿ ಮತ್ತು ಸ್ಪಂದನ ಇಬ್ಬರು ಕೂಡ ನಾಮಿನೇಟ್ ಆಗ್ತಾರೆ. ಹಾಗೆಯೇ 4th ರೌಂಡಲ್ಲಿ ರಾಶಿಕಾ ಅವರು ಗಿಲ್ಲಿ ಮತ್ತು ರಘು ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಹಾಗೆಯೇ ಈ ಕಡೆ ರಜತ್ ಮತ್ತು ಧನುಷ್ ಅವ್ರನ್ನ ಸೇಫ್ ಮಾಡಿರ್ತಾರೆ. ಸೊ 4th ಟಾಸ್ಕ್ಗೆ ಆ್ಯಕ್ಚುಲಿ ಅಲ್ಲಿ ಒಂದು ಪ್ಲ್ಯಾಟ್ಫಾರ್ಮ್ ಸೆಟ್ ಆಗುತ್ತೆ. ಗಿಲ್ಲಿಗೆ ಏನು ಅವರು ರೀಸನ್ ಕೊಟ್ಟು ನಾಮಿನೇಟ್ ಮಾಡಿದ್ದಾರೆ ಅಂತಂದರೆ, ಅವರೇನೋ ತುಂಬ ಮರ್ಯಾದೆ ಕೊಟ್ಟು ಮಾತಾಡಲ್ಲ, ಹೋಗು ಬಾ ಅಂತೆಲ್ಲ ಹೇಳ್ತಾರೆ, ಹಾಗೆ ಹಿಂಗೆ ಅಂತೆಲ್ಲ. ಆ್ಯಕ್ಚುಲಿ ಅದು ಗೊತ್ತಲ್ಲ ರಾಶಿಕಾ ಅವ್ರಿಗೆ, ಆ್ಯಕ್ಚುಲಿ ಗಿಲ್ಲಿ ಅವ್ರ ಮೇಲೆ ಸ್ವಲ್ಪ ಅಷ್ಟೇನು ಒಳ್ಳೆ ಒಪಿನಿಯನ್ ಇಲ್ಲ ಅಂತ ಅದು ಮೊದಲಿಂದ ಗೊತ್ತಿರೋದೆ. ಸೊ ಸುಮ್ಮನೆ ಒಂದು ಸಿಲ್ಲಿ ರೀಸನ್ ಕೊಟ್ಟು ಗಿಲ್ಲಿ ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ. ರಘು ಅವ್ರನ್ನ ಯಾಕೆ ನಾಮಿನೇಟ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಅದರದ್ದು ಡೀಟೇಲ್ಸ್ ಅಂದರೆ ಎಪಿಸೋಡ್ ನೋಡುವಾಗ ಗೊತ್ತಾಗುತ್ತೆ. ಬಹುಶಃ ಇವತ್ತು ಬಂದರೆ ಹೆಚ್ಚು, ಇಲ್ಲಾಂದರೆ ನಾಳೆ ಬರ್ಬೋದೇನೋ ಆ ಎಪಿಸೋಡ್, ಅಂದರೆ ಕಂಪ್ಲೀಟ್ ಡೀಟೇಲ್ಸ್ ಏನು ಅಂತ. ಬಟ್ ಫೈನಲಿ ಏನು ಅಂತಂದರೆ, ಗಿಲ್ಲಿ ರಘು ಆ ಒಂದು ತಂಡ ಏನಿರುತ್ತಲ್ಲ, ಅಂದರೆ ಅವ್ರು ನಾಮಿನೇಟ್ ಆಗಿರ್ತಾರಲ್ಲ, ಅವ್ರ ತಂಡಕ್ಕೆ ಸೂರಜ್ ಅವರು ಬಂದು ಆಟ ಆಡ್ತಾರೆ. ಅಂದರೆ ಧ್ರುವಂತ್ ಮತ್ತು ರಕ್ಷಿತಾ ಅವರು ಗಿಲ್ಲಿ ಮತ್ತು ರಘು ಜೊತೆ ಆಟ ಆಡೋದಕ್ಕೆ ಸೂರಜ್ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ. ಈ ಕಡೆ ಧನುಷ್ ಮತ್ತು ರಜತ್ ಅವ್ರ ಜೊತೆಗೆ ಆಟ ಆಡೋದಕ್ಕೆ ಮಾಳು ಅವ್ರನ್ನ ಚೂಸ್ ಮಾಡಿರ್ತಾರೆ. ಒಟ್ಟಾರೆಯಾಗಿ 4th ಟಾಸ್ಕಲ್ಲಿ ಗಿಲ್ಲಿ ಮತ್ತು ರಘು ಭರ್ಜರಿಯಾಗಿ ಆಟ ಆಡಿ ಅವರು ನಾಮಿನೇಷನಿಂದ ಸೇಫ್ ಆಗಿ ಕ್ಯಾಪ್ಟನ್ಸಿ ಟಾಸ್ಕಿಗೆ ಆಯ್ಕೆ ಆಗಿದ್ದಾರೆ. ನೋಡಿ, ಧನುಷು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆ್ಯಕ್ಚುಲಿ ನೋಡೋಕೆ ಹೋದರೆ. ಸೊ ಅವರು ಮತ್ತು ರಜತ್ತು ಕನ್ಸಿಡರಬ್ಲಿ ಸ್ಟ್ರಾಂಗೇನೆ. ಮಾಳು ಬೇರೆ ಸಿಕ್ಕಾಪಟ್ಟೆ ಸ್ಟ್ರಾಂಗ್, ಅಂದರೆ ಸ್ಪಾಂಟೇನಿಯಸ್ ಅವರು. ಬಟ್ ಸ್ಟಿಲ್ ಅವರು ಆ ಟಾಸ್ಕನ್ನು ಸೋತಿದ್ದಾರೆ. ಅಂದರೆ ತಾನೊಂದು ಬಗೆದರೆ ದೈವ ಒಂದು ಬಗೆದಿತ್ತು ಅಂತ ಹೇಳ್ತೀವಲ್ಲ, ಆ ರೀತಿ ಆಗಿದೆ ರಾಶಿಕಾ ಅವ್ರ ಪರಿಸ್ಥಿತಿ. ಸೊ ರಾಶಿಕಾ ಅವ್ರು ಸುಮ್ಮನೆ ಪರ್ಸ್ನಲ್ ರೀಸನ್ಸ್ ಇಟ್ಕೊಂಡು ಸ್ಪಂದನ ಅವ್ರನ್ನ ನಾಮಿನೇಟ್ ಮಾಡಿದ್ರು, ಈ ಕಡೆ ಗಿಲ್ಲಿ ಅವ್ರನ್ನ ನಾಮಿನೇಟ್ ಮಾಡಿದ್ರು. ಸೊ ಅಲ್ಲೇನಾಯಿತು, 3rd ಟಾಸ್ಕ್ ರದ್ದೇ ಆಗೋಯಿತು. 4th ಟಾಸ್ಕಲ್ಲಿ ಒಂದು ರೀತಿ ಮಂತರ ಥರ ವಾಪಸ್ ಅವರಿಗೆ ಕರ್ಮ ರಿಟರ್ನ್ಸ್ ಅಂತ ಹೇಳ್ತೀವಲ್ಲ, ನಮ್ಮ ರಾಶಿಕಾ ಅವರ ಸ್ನೇಹಿತರಾದಂತಹ ಸೂರಜ್ ಅವರೇ ಗಿಲ್ಲಿ ಮತ್ತು ರಘುಗೆ ಸಪೋರ್ಟ್ ಮಾಡಿ ಅವರಿಬ್ಬರು ಸೇಫ್ ಆಗಿ ನಾಮಿನೇಷನಿಂದ ಪಾರಾಗೋ ಥರ ಮಾಡಿದ್ದಾರೆ, ಕ್ಯಾಪ್ಟನ್ಸಿ ಟಾಸ್ಕಿಗೆ ಎಂಟರ್ ಆಗೋ ಥರ ಮಾಡಿದ್ದಾರೆ. ಸೊ ಫೈನಲಿ ಈ ವಾರದ ಟಾಸ್ಕ್ಗಳಿಂದ ಅಂದರೆ ಗೆದ್ದು ಸೋತು ಏನೆಲ್ಲ ಆಗಿ ಫೈನಲ್ ಆಗಿ ಅಂದರೆ ಕ್ಯಾಪ್ಟನ್ಸಿ ಟಾಸ್ಕಿಗೆ ಸೆಲೆಕ್ಟ್ ಆಗಿರುವಂತಹ ಅಭ್ಯರ್ಥಿಗಳು ಯಾರೆಲ್ಲ ಅಂತ ಹೇಳಿದ್ರೆ, ನಮ್ಮ ಗಿಲ್ಲಿ ಅವರು, ಕಾವ್ಯ ಅವರು, ರಘು ಮತ್ತು ಸೂರಜ್ ಅವರು. ಸೂರಜ್ ಫಸ್ಟು ಅಂದರೆ ಅವರು ಸೇಫ್ ಆಗ್ತಾರೆ, ಗೊತ್ತಲ್ಲ ನಿಮಗೆ. ಅದಾದಮೇಲೆ ಕಾವ್ಯ, 2nd ಟಾಸ್ಕಲ್ಲಿ ಕಾವ್ಯ ಸೇಫ್ ಆಗ್ತಾರೆ. ಸೊ 3rd ಟಾಸ್ಕಲ್ಲಿ ಅಂದರೆ 4th ಟಾಸ್ಕ್, ಸಾರಿ, ಗಿಲ್ಲಿ ಮತ್ತು ರಘು ಅವರು. 3rd ಟಾಸ್ಕ್ ಆ್ಯಕ್ಚುಲಿ ರದ್ದಾಗುತ್ತೆ. ಸೊ 4th ಟಾಸ್ಕಲ್ಲಿ ಗಿಲ್ಲಿ ಮತ್ತು ರಘು ಅವರು ಆ್ಯಕ್ಚುಲಿ ಈಗ ಸೇಫ್ ಆಗಿದ್ದಾರೆ. ಸೇಫ್ ಆಗಿ ಸೊ ಟೋಟಲ್ 4 ಮೆಂಬರ್ಸ್ ಈಗ ಕ್ಯಾಪ್ಟನ್ಸಿ ಟಾಸ್ಕಿಗೆ ಆಯ್ಕೆ ಆಗಿದ್ದಾರೆ. ಬಟ್ ನಾಮಿನೇಟ್ ಆಗಿರೋರು ಯಾರು ಹಾಗಾದರೆ, ನಮ್ಮ ಅಶ್ವಿನಿ ಅವರು, ಮಾಳು ಅವರು, ಚೈತ್ರ ಅವರು, ರಜತ್ ಅವರು, ಹಾಗೆಯೇ ಸ್ಪಂದನ ಅವರು. ಅಶ್ವಿನಿ ಅವ್ರದ್ದು ಒಂದು ರೀತಿ ಬ್ಯಾಡ್ ಲಕ್ ಅಂತಲೇ ಹೇಳಬೇಕು, ಈವನ್ ಸ್ಪಂದನ ಅವ್ರದ್ದು. ಬಿಕಾಸ್ ರದ್ದಾಗಿದ್ದರಿಂದ ಇಬ್ಬರು ನಾಮಿನೇಟ್ ಆಗಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ.
ಸೊ ಇಷ್ಟೆಲ್ಲ ಹೇಳಿದ್ನಲ್ಲ, ಇದರಲ್ಲ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಎಪಿಸೋಡ್ ನೋಡಿದಾಗ ಗೊತ್ತಾಗುತ್ತೆ. ಅದು ಇವತ್ತು ಮತ್ತು ನಾಳೆ ಎಪಿಸೋಡ್ಗಳಲ್ಲಿ ಬಹುಶಃ ಬರುತ್ತೆ. ಬಟ್ ಲೈವಲ್ಲಿ ಈಗಾಗಲೇ ಇಷ್ಟೆಲ್ಲ ವಿಷಯಗಳು ರಿವೀಲ್ ಆಗಿ ಹೋಗಿದೆ. ಇನ್ನು ನಿನ್ನೆ ಎಪಿಸೋಡ್ನಲ್ಲಿ ಏನೆಲ್ಲ ಬಂತು ಅದ್ರ ಬಗ್ಗೆ ಸ್ವಲ್ಪ ಹೈಲೈಟ್ಸ್ ಮಾತಾಡೋದಾದರೆ, ಈಗ ಏನು ಸೆಕೆಂಡ್ ಟಾಸ್ಕ್ ಇತ್ತಲ್ಲ, ಬಲೂನ್ ಬ್ಲಾಸ್ಟರ್ ಟಾಸ್ಕ್, ಆ್ಯಕ್ಚುಲಿ ಅಲ್ಲಿ ಗೊತ್ತಿರುತ್ತೆ ನಿಮಗೆ ಸೆಕೆಂಡ್ ರೌಂಡಲ್ಲಿ ಏನಾಗುತ್ತೆ, ನಮ್ಮ ರಾಶಿಕ್ ಅವರು ಮಾಳು ಅವ್ರನ್ನ ನಾಮಿನೇಟ್ ಮಾಡಿರ್ತಾರೆ, ಕಾವ್ಯ ಅವ್ರನ್ನ ಸೇಫ್ ಮಾಡಿರ್ತಾರೆ. ಇದು ರಕ್ಷಿತ್ ಅವರಿಗೆ ಇಷ್ಟ ಆಗಲ್ಲ. ಸೊ ಮಾಳು ಅವ್ರ ಟೀಮಿಗೆ ಧನುಷ್ ಮತ್ತು ಸ್ಪಂದನ ಮತ್ತು ಅಶ್ವಿನಿ ಅವರು ಆಟ ಆಡ್ತಾರೆ. ಈ ಕಡೆ ಕಾವ್ಯ ಅವ್ರ ಟೀಮಲ್ಲಿ ರಘು, ಗಿಲ್ಲಿ ಮತ್ತು ಚೈತ್ರ ಆಟ ಆಡ್ತಾರೆ. ಸೊ ರಕ್ಷಿತ್ ಅವ್ರ ತಲೆಯಲ್ಲೇನು ಗಿಲ್ಲಿ ಮತ್ತು ಚೈತ್ರ ಅಷ್ಟೇನು ಒಳ್ಳೆ ಟಾಸ್ಕ್ ಆಡುವಂತಹ ಕಂಟೆಸ್ಟೆಂಟ್ಸ್ ಅಲ್ಲ. ಸೊ ಮೋಸ್ಟ್ಲಿ ಕಾವ್ಯ ಅವರು ಸೋತು ಹೋಗ್ತಾರೆ ಅಂತ ಅಂದ್ಕೊಂಡು ಮಾಳು ಅವ್ರನ್ನ ಗೆಲ್ಲಿಸಲೇಬೇಕು ಅಂತ ಟೊಂಕ ಕಟ್ಟಿ ಆ ಥರ ಒಂದು ಟೀಮ್ ಮಾಡಿದರು. ಬಟ್ ಫೈನಲಿ ಅಗೈನ್ ಕರ್ಮ ಇಸ್ ಎ ಬೂಮರ್ಯಾಂಗ್ ಅನ್ನೋ ಹಾಗೆ ಕಾವ್ಯ ಟೀಮ್ ಗೆದ್ದುಬಿಟ್ರು. ಗಿಲ್ಲಿ ಸಖತ್ತಾಗಿ ಆಟ ಆಡಿದ್ರು, ರಘು ಅವ್ರು ಚೆನ್ನಾಗಿ ಆಟ ಆಡಿದ್ರು, ಕೋಆರ್ಡಿನೇಷನ್ ಚೆನ್ನಾಗಿತ್ತು, ಚೈತ್ರ ಅವರು ಚೆನ್ನಾಗಿ ಆಟ ಆಡಿ ಕಾವ್ಯ ಅವರು ಆ ಒಂದು ಟಾಸ್ಕ್ ಬಲೂನ್ ಬ್ಲಾಸ್ಟರ್ ಟಾಸ್ಕಲ್ಲಿ ಗೆದ್ದುಬಿಟ್ರು. ಸೊ ಆಗ ರಕ್ಷಿತ್ ಅವ್ರ ಮುಖ ನೋಡೋಕೆ ಆಗ್ತಿರಲಿಲ್ಲ. ಇನ್ಫ್ಯಾಕ್ಟ್ ಗೇಮ್ ಆಗುವಾಗಲೇ ರಕ್ಷಿತ್ ಅವರಿಗೆ ಒಂದು ರೀತಿ ತಡ್ಕೊಳಕ್ಕೆ ಆಗ್ತಿರಲಿಲ್ಲ, ಇದೇನು ಹಿಂಗಾಗ್ತಾ ಇದೆ ಅಂತ. ಅವ್ರು ಸೋತ ಮೇಲಂತೂ ಮಾಳು ಅವ್ರು ಸೋತ ಮೇಲೆ ಅವ್ರ ಮುಖ ನೋಡೋಕೆ ಆಗ್ತಾ ಇರಲಿಲ್ಲ. ಅದಾದಮೇಲೆ ಇದ್ರ ಮಧ್ಯೆ ನಮ್ಮ ಚೈತ್ರ ಅವರು ಅಶ್ವಿನಿಗೆ ಹೋಗಿ ಸಾರಿ ಎಲ್ಲ ಕೇಳಿದ್ರು. ಹಿಂದಿನ ದಿನವೇ ಅವರು ಸುಮ್ಮನೆ ಫುಲ್ ಮೀ ಟೈಮ್ ಥರ ಕುತ್ಕೊಂಡು ಬೇಜಾರೆಲ್ಲ ಮಾಡ್ಕೊಳ್ತಾ ಇದ್ರು. ಮತ್ತು ಯಾರೂ ಇಲ್ದಿರೋ ಸಮಯ ನೋಡಿ ಅಶ್ವಿನಿ ಅವರಿಗೆ ಹೋಗಿ ಸಾರಿ ಎಲ್ಲ ಕೇಳ್ಕೊಂಡ್ರು. ಆ ಥರ ಮಾಡಬಾರ್ದಾಗಿತ್ತು, ಉಗುಳಬಾರ್ದಾಗಿತ್ತು, ಆ ಥರದ್ದೆಲ್ಲ ಕೇಳ್ಕೊಂಡ್ರು, ಎಂಥದ್ದು ಗೆಬರ್ಬಾರ್ದಾಗಿತ್ತು, ಆ ಥರದ್ದೆಲ್ಲ. ಸೊ ಇದನ್ನು ಗಿಲ್ಲಿ ನೋಡಿರ್ತಾರೆ. ಗಿಲ್ಲಿ ಫುಲ್ ಮತ್ತು ಕಾವ್ಯ ಹಿಡ್ಕೊಂಡು ಫುಲ್ ಇದನ್ನು ಕಾಲು ಎಳ್ಕೊಂಡು ಕಾಮಿಡಿ ಮಾಡ್ತಾ ಇರ್ತಾರೆ. ಇನ್ನೂ ಯಾವ್ಯಾವ ರೀತಿ ಕಾಮಿಡಿ ಮಾಡಿದ್ರು ಅಂತ ಲೈವಲ್ಲಿ ಆ್ಯಕ್ಚುಲಿ ನೋಡಬೇಕು, ಅದರಲ್ಲಿ ಸಖತ್ ಮಜಾ ಇದೆ. ಎಪಿಸೋಡಲ್ಲಿ ಜಾಸ್ತಿ ತೋರಿಸಿಲ್ಲ. ಇನ್ಫ್ಯಾಕ್ಟ್ ಗಿಲ್ಲಿ ಯಾವ ರೀತಿ ಕಾಲು ಎಳೆದ್ರು, ಚೈತ್ರ ಅವರು ಅಶ್ವಿನಿಗೆ ಹೋಗಿ ಕಾಲು ಹಿಡ್ಕೊಂಡಿದ್ದಾನ ಅಂತ. ಸೊ ಲೈವಲ್ಲಿ ಸುಮಾರು ವಿಷಯ ಇರುತ್ತೆ. ಬಟ್ ಅದು ಯಾಕೋ ಎಪಿಸೋಡ್ ಈಸ್ ನಾಟ್ ಅಷ್ಟು ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇಲ್ಲ ಲೈವ್ ನೋಡಿದ್ಮೇಲೆ. ಆಮೇಲೆ ನೆಕ್ಸ್ಟು ಲೈಕ್ ಥರ್ಡ್ ರೌಂಡ್ ಅಂತ ಬಂದಾಗ ನಿಮಗೆ ಆಬ್ವಿಯಸ್ಲಿ ನಮ್ಮ ರಾಶಿಕ್ ಅವರು ಸ್ಪಂದನ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಅವ್ರ ಪ್ರಕಾರ ಅವರು ವೀಕ್ ಕಂಟೆಸ್ಟೆಂಟ್ ಹೌದು ಸ್ಪಂದನ ಅವರು, ಇಲ್ಲ ಅಂತ ಹೇಳಲ್ಲ. ಬಟ್ ರಾಶಿಕ್ ಅವರಿಗೆ ಒಂದು ಪರ್ಸ್ನಲ್ ಅಜೆಂಡಾ ಕೂಡ ಇದೆ. ಅಂದರೆ ಸ್ಪಂದನ ಅವರು ಹೆಂಗೆ ಸುಮ್ಮನೆ ಸೇಫ್ ಆಗ್ತಿದ್ದಾರೆ, ಸ್ಪಂದನ ಮತ್ತು ಎಲ್ಲ ಹುಡುಗರ ಜೊತೆಗೆ ಸುಮ್ಮನೆ ನಗಾಡ್ಕೊಂಡು ಒಂದು ಗುಡ್ ಬುಕ್ಸಲ್ಲಿ ಇರ್ತಾರೆ ಅನ್ನೋ ಕಾರಣಕ್ಕೆ ಅವರಿಗೆ ಸ್ವಲ್ಪ ಹೊಟ್ಟೆ ಕಿಚ್ಚಂತೂ ಇದೆ ರಾಶಿಕ್ ಅವರಿಗೆ. ಸೊ ಅದು ಕೂಡ ರೀಸನ್ ಇತ್ತು. ಬಟ್ ಅವ್ರು ಹೇಳುವಾಗ ಅವರು ಶಿ ಈಸ್ ದ ವೀಕೆಸ್ಟ್ ಕಂಟೆಸ್ಟೆಂಟ್, ಕಾಂಪಿಟೇಟರ್ ಅಂತ ಅನ್ನಿಸ್ತಾ ಇಲ್ಲ ಅಂತ ಅಂದ್ಕೊಂಡು ಸ್ಪಂದನ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಈ ಕಡೆ ಅಶ್ವಿನಿ ಅವ್ರನ್ನ ಸೇಫ್ ಮಾಡಿರ್ತಾರೆ. ಈಗ ರಕ್ಷಿತ್ ಅವ್ರದ್ದು ತಲೆ ಮತ್ತೊಂದು ಸಲ ಓಡೋದಕ್ಕೆ ಶುರುವಾಗುತ್ತೆ, ಸ್ಪಂದನ ಅವ್ರನ್ನ ಹೆಂಗಾದರೂ ಮಾಡಿ ಸೋಲಿಸ್ಬೇಕು ಅಂತ. ಸೊ ಸ್ಪಂದನ ಟೀಮಿಗೆ ಯಾರೆಲ್ಲ ಸ್ವಲ್ಪ ವೀಕ್ ಅಂತ ಅವ್ರ ಪ್ರಕಾರ ಅನಿಸುತ್ತೋ, ಅಂದರೆ ಕಾವ್ಯ, ರಜತ್ ಇವ್ರನ್ನೆಲ್ಲ ಫಸ್ಟ್ ಕೊಡ್ತಾರೆ. ಕಾವ್ಯ, ರಜತ್ ಆಡಲಿ ಅಂತ. ಅಶ್ವಿನಿ ಟೀಮಿಗೆ ಇವರು ಯಾರು ಅಶ್ವಿನಿ ಟೀಮಲ್ಲಿ ಸ್ವಲ್ಪ ಸ್ಟ್ರಾಂಗ್ ಇರೋರು ಆಡಲಿ ಅಂತ ಅವ್ರನ್ನ ಕೊಡ್ತಾರೆ ಬೇರೆಯವ್ರನ್ನ. ಅಂದರೆ ಅವರು ರಕ್ಷಿತ್ ಅವ್ರು ಏನು ಹೇಳ್ತಾರೆ ಅಂತಂದರೆ, ಒಟ್ಟಾರೆಯಾಗಿ ನಮ್ಗೆ ಯಾರು ವೀಕ್ ಅಂತ ಅನ್ನಿಸ್ತಾರೋ ಅವ್ರ ಟೀಮ್ನ ಲೈಕ್ ಅಂದರೆ ವೀಕ್ ಮಾಡಿಬಿಟ್ಟು ಕಂಪ್ಲೀಟಾಗಿ ಸ್ಪಾಯಿಲ್ ಮಾಡಬೇಕು. ಒಟ್ಟಿನಲ್ಲಿ ನಮಗಿದು ಅವಕಾಶ ಸಿಕ್ಕಿದೆ ಇವಾಗ. ಸೊ ವೀಕ್ ಕಂಟೆಸ್ಟೆಂಟ್ ನಮ್ಮನ್ನು ಸಿಲ್ಲಿ ರೀಸನ್ ಕೊಟ್ಟು ಯಾರೆಲ್ಲ ನಾಮಿನೇಟ್ ಮಾಡಿದ್ರು, ಸೊ ಅವರಿಗೆ ನಾವು ಆ್ಯಕ್ಚುಲಿ ಒಳ್ಳೆ ಟೀಮನ್ನು ಕೊಡದೇನೆ ಒಟ್ಟಿನಲ್ಲಿ ಅವರನ್ನು ಸೋಲಿಸಿ ಹೆಂಗಾದರೂ ಮಾಡಿ ಅವರನ್ನು ಆಚೆ ಹಾಕಬೇಕು. ಸೊ ನಮಗೆ ಇವಾಗ ಈ ಥರ ನಮ್ಮ ಬಾಲ್ ಈಸ್ ಇನ್ ಅವರ್ ಕೋರ್ಟ್ ಅಲ್ವಾ ಈಗ ಸದ್ಯಕ್ಕೆ. ಸೊ ಹಾಗಾಗಿ ಆ ಥರ ನಾವು ಮಾಡಬೇಕಾಗತ್ತೆ ಅಂತ ಹೇಳಿ ಧ್ರುವನ್ ಜೊತೆಗೆ ಸ್ವಲ್ಪ ಜಗಳ ಎಲ್ಲ ಆಗುತ್ತೆ. ಇನ್ಫ್ಯಾಕ್ಟ್ ನಾನು ಧ್ರುವಂತ್ ಮತ್ತು ರಕ್ಷಿತ್ ಅವ್ರ ಡಿಸಿಷನ್ ಮೇಕಿಂಗ್ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ಬಟ್ ಇಲ್ಲಿ ಜಸ್ಟ್ ಹೆಂಗೆ ಟೀಮ್ ಡಿವೈಡ್ ಆಯಿತು ಅಷ್ಟು ಮಾತ್ರ ಹೇಳ್ತಾ ಇದ್ದೀನಿ. ಒಟ್ಟಾರೆಯಾಗಿ ಥರ್ಡ್ ಟಾಸ್ಕಲ್ಲಿ ಏನಾಗುತ್ತೆ, ನಿಲ್ಲೆ ಕಾವೇರಿಯಲ್ಲಿ ಕಾವ್ಯ ಅವ್ರಿಗೆ ಎಗೇನ್ಸ್ಟ್ ಆಗಿ ರಘು ಅವ್ರು ಆಟ ಆಡ್ತಿರ್ತಾರೆ ಈ ಕಡೆ ಟೀಮಲ್ಲಿ. ಬಿಕಾಸ್ ಅಂದರೆ ಅಶ್ವಿನಿ ಪರವಾಗಿ ರಘು ಮತ್ತು ಚೈತ್ರ ಇರ್ತಾರೆ. ಈ ಕಡೆ ಸ್ಪಂದನ ಪರವಾಗಿ ಕಾವ್ಯ ಮತ್ತು ರಜತ್ ಆಟ ಆಡ್ತಾ ಇರ್ತಾರೆ. ಸೊ ಕಾವ್ಯ ಅವರಿಗೆ ರಘು ನಿಂತ್ಕೊಂಡ್ರು ಒಂಥರ ಅದು ಫೇರ್ ಅಂತ ಅನ್ನಿಸ್ಲಿಲ್ಲ ಅಷ್ಟು. ಬಟ್ ಏನೂ ಮಾಡೋಕ್ಕಾಗಲ್ಲ, ಆಪ್ಷನ್ ಕೂಡ ಇರಲಿಲ್ಲ ಅಲ್ಲಿ. ಮತ್ತು ಇಲ್ಲಿ ಮಧ್ಯದಲ್ಲಿ ರಜತ್ ಮತ್ತು ಚೈತ್ರ ಜಗಳ ಬೇರೆ ಶುರು ಮಾಡ್ಕೊಳ್ತಾರೆ. ಸಾಕಷ್ಟು ಯಾಕಂದರೆ ಗೊಂದಲ ಅಂತೂ ಆಗುತ್ತೆ. ರಾಶಿಕ್ ಅವ್ರಿಗೆ ಮ್ಯಾನೇಜ್ ಮಾಡೋಕ್ಕೆ ಆಗಲ್ಲ. ಅಶ್ವಿನಿ ಟೀಮ್ ಮತ್ತು ಸ್ಪಂದನ ಟೀಮ್ ಎರಡನ್ನೂ ಕೂಡ. ಫೈನಲ್ ಆಗಿ ಫಸ್ಟ್ ರೌಂಡ್ ಆದಮೇಲೆ ಇನ್ನೊಂದು ಟ್ವಿಸ್ಟ್ ಕೊಡ್ತಾರೆ ಬಿಗ್ ಬಾಸ್. ಅಂದರೆ ಒಬ್ಬೊಬ್ಬ ಅಂದರೆ ಜೆಂಟ್ಸ್ ಕಂಟೆಸ್ಟೆಂಟನ್ನು ಆ್ಯಡ್ ಮಾಡಬೇಕು ಅಂತ. ಅಲ್ಲೂ ನೋಡಿ ರಕ್ಷಿತ್ ಅವರು ಸ್ಪಂದನ ಟೀಮಿಗೆ ಮಾಳು ಅವ್ರನ್ನ ಕಳಿಸ್ತಾರೆ. ಈ ಕಡೆ ಅಶ್ವಿನಿ ಟೀಮ್ಗೆ ಧನುಷ್ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಗೊತ್ತವ್ರಿಗೆ ಮಾಳು ಅವರು ಕ್ವಿಕ್ ಇರ್ಬೋದು, ಸ್ಪಾಂಟೇನಿಯಸ್ ಇರ್ಬೋದು, ಬಟ್ ಆದರೆ ಶಕ್ತಿಶಾಲಿ ಅಲ್ವಾ ಕಂಪ್ಯಾರಿಟಿವ್ಲಿ ಧನುಷ್ ಅವ್ರಿಗೆ. ಸೊ ಧನುಷ್ ಅವರು ನೀಟಾಗಿ ಆ್ಯಕ್ಚುಲಿ ಮಾಳುನ ಸಖತ್ತಾಗಿ ಹಿಡ್ಕೊಂಡಿದ್ರು ಅಷ್ಟೇ ಸುಮ್ಮನೆ. ಇಟ್ ವಾಸ್ ಲೈಕ್ ವೆರಿ ವೆರಿ ಸಿಂಪಲ್. ತುಂಬ ಈಸಿಯಾಗಿ ಮಾಳು ಅವ್ರನ್ನ ಅವರು ತಡೆದು ಹಿಡ್ಕೊಂಡಿದ್ರು. ಈ ಕಡೆ ಕಾವ್ಯ ಸಿಕ್ಕಾಪಟ್ಟೆ ಕಷ್ಟಪಡ್ತಾಯಿದ್ರು. ಬಟ್ ಕಾವ್ಯ ಅವ್ರದ್ದು ಏನು ಎಫರ್ಟ್ ಏನು ಅಲ್ಲಿ ವರ್ಕ್ ಆಗಲ್ಲ. ಬಿಕಾಸ್ ಅಲ್ಲಿರೋದು ಅಶ್ವಿನಿ ಮತ್ತು ರಘು, ಪ್ಲಸ್ ಅಲ್ಲಿ ನಮ್ಮ ಬರೀ ಸುಳ್ಳು ಹೇಳೋ ಚೈತ್ರ ಅವ್ರು ಏನಂತ ಆಟ ಆಡೋಕ್ಕಾಗುತ್ತೆ. ಸೊ ಗೊಂದಲದಲ್ಲೇ ಕೊನೆ ಆಯಿತು ನಿನ್ನೆ ಎಪಿಸೋಡ್. ಬಟ್ ಅದರ ರಿಸಲ್ಟ್ ಏನು ಅಂತಂದರೆ ರದ್ದಾಗಿದೆ ಅಷ್ಟೇ ಈ ಟಾಸ್ಕು. ಅದಾದಮೇಲೆ ಕಾವ್ಯ ಮತ್ತು ಅಶ್ವಿನಿ ಅವರು ಯಾವ ರೀತಿ ಜಗಳ ಆಡ್ಕೊಂಡ್ರು, ಏಕವಚನ ಎಲ್ಲ ಹೇಗೆ ಬಂತು ಅಂತ ನೀವು ಇವತ್ತಿನ ಪ್ರೋಮೋದಲ್ಲಿ ನೋಡಿರ್ತೀರ. ಸೊ ಇದಿಷ್ಟು ನಿನ್ನೆ ಎಪಿಸೋಡ್ನ ಹೈಲೈಟ್ಸು ಪ್ಲಸ್ ಲೈವಲ್ಲಿ ಈಗಾಗಲೇ ಏನಾಗಿದೆ ಅಂತ ನಾನು ತಿಳಿಸಿಕೊಡುವಂತಹ ಪ್ರಯತ್ನ.
ಬಟ್ ಆಲ್ರೆಡಿ ನಾನು ಆಗಲೇ ಹೇಳಿದಾಗೆ 4th ಟಾಸ್ಕಲ್ಲಿ ನಮ್ಮ ಗಿಲ್ಲಿಯವರು ಗೆದ್ದು, ಗಿಲ್ಲಿ ಆ್ಯಂಡ್ ರಘು ಇನ್ಫ್ಯಾಕ್ಟ್ ಅವರಿಬ್ಬರು ಒಟ್ಟಿಗೆ ಚೆನ್ನಾಗಿ ಟಾಸ್ಕಲ್ಲಿ ಗೆದ್ದು, ಅದು ಎಗೇನ್ಸ್ಟ್ ಧನುಷ್ ಮತ್ತು ನಮ್ಮ ರಜತ್ ವಿರುದ್ಧ ಗೆದ್ದು ಕ್ಯಾಪ್ಟನ್ಸಿ ಟಾಸ್ಕಿಗೆ ಆಯ್ಕೆ ಆಗಿದ್ದಾರೆ. ಇನ್ಫ್ಯಾಕ್ಟ್ ಹಂಗೆ ನೋಡೋಕೆ ಹೋದರೆ ಗಿಲ್ಲಿಯವರು ಈ ವಾರ ಲೈಕಂದರೆ ಕಾವ್ಯ ಅವರ ಟಾಸ್ಕ್ ವಿಚಾರದಲ್ಲೂ ಕೂಡ ಲೈಕಂದರೆ ಅವರು ಸಪೋರ್ಟ್ ಮಾಡಬೇಕಾಗಿತ್ತು ಗಿಲ್ಲಿಯವರು ಕಾವ್ಯಾಗೆ, ಅಲ್ಲೂ ಸಖತ್ತಾಗಿ ಆಟ ಆಡಿದ್ರು, ಗೆದ್ದಿದ್ದಾರೆ ಆ ಟಾಸ್ಕಲ್ಲಿ. ಮತ್ತು ಗಿಲ್ಲಿಯವರೇ ನಾಮಿನೇಟ್ ಆಗಿ ಟಾಸ್ಕ್ ಆಡಬೇಕಾದಂತಹ ಸಂದರ್ಭ ಬಂದಾಗಲೂ ಕೂಡ ಚೆನ್ನಾಗಿ ಆಟ ಆಡಿ ಅಂದರೆ ಹೇಟರ್ಸ್ನ ಬಾಯಿ ಮುಚ್ಚಿದ್ದಾರೆ. ಅಂದರೆ ಯಾವಾಗಲೂ ಹೇಳ್ತಾರಲ್ಲ ಗಿಲ್ಲಿ ಆ್ಯಕ್ಚುಲಿ ಟಾಸ್ಕಲ್ಲಿ ಚೆನ್ನಾಗಿ ಆಡಲ್ಲ ಹಾಗೆ ಹಿಂಗೆ ಅಂತ. ಸೊ ಇವಾಗ ಸರಿಯಾಗಿ ಆ್ಯಕ್ಚುಲಿ ಅವ್ರ ಬಾಯಿ ಮುಚ್ಚಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಇನ್ನು ಉಳಿದಿರೋದು ಕ್ಯಾಪ್ಟನ್ಸಿ ಟಾಸ್ಕ್, ಅದರಲ್ಲಿ 4 ಜನ ಮಾತ್ರ ಈಗ ಸದ್ಯಕ್ಕಿರುವಂಥದ್ದು, ಗಿಲ್ಲಿಯವರು, ರಘು ಅವರು, ಕಾವ್ಯ ಮತ್ತು ನಮ್ಮ ಸೂರಜ್ ಅವರು. ಸೊ ಇವ್ರು 4 ಜನದಲ್ಲಿ ಯಾವ ರೀತಿ ಜಿದ್ದಾಜಿದ್ದಿ ಇರುತ್ತೆ ಅಂತ ನೋಡುವಂತಹ ಒಂದು ಕುತೂಹಲ ಅಷ್ಟೇ ಉಳ್ಕೊಂಡಿದೆ. ಸೊ ಫೈನಲಿ ಎಲ್ಲರ ನಂಬಿಕೆಗಳನ್ನು ಹುಸಿ ಮಾಡಿ ನಮ್ಮ ಗಿಲ್ಲಿಯವರು ಟಾಸ್ಕಲ್ಲಿ ಗೆದ್ದು ಫೈನಲ್ ಕ್ಯಾಪ್ಟನ್ಸಿ ಟಾಸ್ಕಿಗೆ ಆಯ್ಕೆ ಆಗಿದ್ದಾರೆ. ಅದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ರಕ್ಷಿತಾ ಅವರ ಕ್ಯಾಲ್ಕುಲೇಷನ್ಸ್ ಎಲ್ಲ ಸ್ವಲ್ಪ ತಲೆ ಕೆಳಗಾಯ್ತು ಇವಾಗ, ಎಸ್ಪೆಷಲಿ ಸ್ಪಂದನ. ಓಕೆ, ಎಲ್ಲ ಒಂದು ಕಡೆ ಆ್ಯಕ್ಚುಲಿ ಸ್ಪಂದನ ಈಗ ನಾಮಿನೇಟ್ ಆಗಿರೋದು ಅವರಿಗೆ ಖುಷಿ ಅಂತ ಅನಿಸಿರುತ್ತೆ. ಬಟ್ ಕಾವ್ಯ ಅವ್ರನ್ನ ತೆಗಿಬೇಕು, ಹೆಂಗಾದರೂ ನಾಮಿನೇಟ್ ಮಾಡಬೇಕು ಅನ್ನುವಂತಹ ವಿಚಾರದಲ್ಲಿ ಅವರ ಕ್ಯಾಲ್ಕುಲೇಷನ್ಸ್ ವರ್ಕ್ ಆಗಿಲ್ಲ. ಕಾವ್ಯ ಟೀಮಲ್ಲಿ ಲೈಕ್ ಅಂದರೆ ನಮ್ಮ ಗಿಲ್ಲಿಯವರು, ರಘು ಅವರು ಸಖತ್ತಾಗಿ ಆಟ ಆಡಿ ಕಾವ್ಯ ಅವ್ರನ್ನ ವಿನ್ ಮಾಡಿಸಿದ್ದಾರೆ. ಆ್ಯಂಡ್ ಆಫ್ಕೋರ್ಸ್ ಚೈತ್ರ ಅವರು ಕೂಡ. ಸೊ ಅಲ್ಲಿ ರಕ್ಷಿತಾ ಅವರ ಕ್ಯಾಲ್ಕುಲೇಷನ್ ತಲೆ ಕೆಳಗಾಯಿತು. ಇದ್ರ ಬಗ್ಗೆ ಎಲ್ಲ ನಿಮ್ಗೆ ಏನು ಅನ್ಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.